ಕೇಳಿ ಮಕ್ಕಳಿರ ಕೇಳಿ ಬ್ರಹ್ಮನು ಸೃಷ್ಟಿ ಮಾಡಲಿ ಲೀಲೆಯಲಿ ಹರಿ ಲೋಕ ಕಾಯಲಿ ಕೇಳಿ ಲಯವನು ಶಿವನು ಮಾಡಲಿ ಎಂಗಳ ಮಾತೆ ಪಾಲಿಸಿರಿ ಈ ರೇಣು ಲೋಕವ ಇಲ್ಲ ನಮ್ಮೊಳಗಿನಿತು ಭೇದವು ಲಲಿತ ಭಾವದಿ ಸೃಷ್ಟಿ ವೈಚಿತ್ರಗಳ ನೀವು ಎಸಗಿ ಕಂದರಿರ ನಮ್ಮೊಳಗೆ ನಿಮ್ಮೊಳಗೆ ಇನಿತು ಭೇದವು ಇಲ್ಲ. ತಾಯಿ ಮೂರು ಮಕ್ಕಳಿಗೆ ಮೂರು ಕೆಲಸವನ್ನು ಹಂಚ್ತಾಳೆ. ಹಿರಿಯ ಮಗ ಬ್ರಹ್ಮ ಸೃಷ್ಟಿಯನ್ನು ಮಾಡಲಿ, ಎರಡನೆಯ ಮಗ ಹರಿ ಲೋಕವನ್ನು ಸಂರಕ್ಷಣೆ ಮಾಡಲಿ, ಮೂರನೆಯ ಮಗ ಶಿವನು ಲಯಕರ್ತನಾಗಿ ಕೆಲಸವನ್ನು ಮಾಡಲಿ. 14 ಲೋಕಗಳನ್ನು ನೀವು ಸದಾಕಾಲ ಈ ಕೆಲಸದಲ್ಲಿ ಮುಳುಗಿಸ್ಬೇಕು. ನಿಮ್ಮಲ್ಲಿ ಯಾವ ಭೇದವೂ ಇಲ್ಲ, ನನಗೂ ಯಾವ ಭೇದ ಭಾವವೂ ಇಲ್ಲ. ಈ ಮೂರು ಕೆಲಸ ನಿಮ್ಮ 3 ಜನರಿಂದ ಆಗಬೇಕು. ಲಲಿತ ಭಾವದಿ ಅಂದರೆ ತುಂಬ ಮನಸ್ಸಿಟ್ಟು ಆತ್ಮವಿಶ್ವಾಸದಿಂದ ಯಶಸ್ಸಿಗೆ ಏನು ಬೇಕೋ ಆ ಕೆಲಸವನ್ನು ನೀವು ಮಾಡಬೇಕು. ಜ್ಞಾನದ ಮನಸ್ಸೇ ಜ್ಞಾನದ ಮೆಟ್ಟಿಲು ಕೂಡ ಆಗತ್ತಲ್ವ. ಹಾಗಾಗಿ ಶಿಸ್ತಿನಿಂದ ಸಂಯಮದಿಂದ ಭಗವಂತ ತಾಯಿ ಎಲ್ಲರೂ ಮೆಚ್ಚುವಂತೆ ದಿವ್ಯ ವಾಗ್ದಾನವನ್ನು ನೀವು ಮಾಡಬೇಕು. ಇದು ಕೌಟುಂಬಿಕ ಬಂಧನ ಪರಿಣಾಮಕಾರಿಯಾದಂತಹ ಪ್ರಭಾವವನ್ನು ಬೀರತ್ತೆ ಪ್ರತಿಯೊಬ್ಬರ ಮೇಲೆ. ಆದ್ದರಿಂದ ಇದನ್ನು ನೀವು ಒಪ್ಕೋಬೇಕು. ಆಮೇಲೆ 3 ಮಾತು ಹೇಳ್ತಾರೆ, ಅಡ್ಜಸ್ಟ್, ಅಕ್ಸೆಪ್ಟ್, ಅಪ್ರಿಷಿಯೇಟ್ ಅಂತ. ಈ 3 ಬೇಕು ಜೀವನದಲ್ಲಿ. ಆ 3 ಮಾಡಬೇಕು ಅಂತ ಹೇಳಿ 3 ಮಕ್ಕಳಿಗೆ ತಾಯಿ ಕಟ್ಟುನಿಟ್ಟಾಗಿ ಹೇಳ್ತಾಳೆ. ನೀವು ಇದನ್ನು ಮಾಡಿದ್ರೆ ವರ, ಇದೇ ವರ, ಇನ್ನು ಅದಕ್ಕಿಂತ ಬೇರೆ ವರ ಏನೂ ಇಲ್ಲ. ಹಾಗಾಗಿ ನೀವು ಈ ಕೆಲಸವನ್ನು ನೀವು ಮಾಡಲೇಬೇಕು ನನ್ನ ಮಕ್ಕಳಾಗಿ ಅಂತ ತಾಯಿ ಹೇಳಿದ ಮೇಲೆ ಅದಕ್ಕೆ ಒಪ್ಪಲೇಬೇಕಾಯಿತು 3 ಮಕ್ಕಳು. ಪೊರೆವತ್ರಯಿ ಸಂಧ್ಯಾ ಸ್ವರೂಪಿಣಿ ಪರಮಸಿರಿ ಗಾಯತ್ರಿ ದೇವಿಯ ವರದ ಸತಿ ಸಾವಿತ್ರಿ ಸರಸ್ವತಿ ಕರವ ಕೈವಿಡಿದು ವಿರಚಿಸುತ್ತ ವರ ಸತ್ಯಲೋಕವನ ಹರುಷದಿಂ ರಂಜಿಸು ಕಂದನೇ ವರತಪೋನಿಧಿ ಸುತರ ಪೊಂದುತ ಬಾಳು ಸರಸ್ವತಿ ಕರವ ಕೈವಿಡಿದೋ ವರ ಸತ್ಯಲೋಕವ ವಿರಚಿಸುತ್ತ ಸಂತಸದಿ ಬಾಳೋ. ತಾಯಿ ಮೊದಲ ಮಗನಿಗೆ ಹೇಳ್ತಾ ಇದ್ದಾಳೆ, ನೀನು 3 ರೂಪದಲ್ಲಿರುವಂತಹ ಸರಸ್ವತಿಯ ಕೈ ಹಿಡಿಬೇಕು. ಅವಳು ಗಾಯತ್ರಿಯಾಗಿ, ಸಾವಿತ್ರಿಯಾಗಿ, ಸರಸ್ವತಿಯಾಗಿ ನಿನ್ನ ಕೆಲಸಕ್ಕೆ ಅವಳು ಸಹಾಯವನ್ನು ಮಾಡ್ತಾಳೆ. ಪ್ರಾರ್ಥಿಸುವವರನ್ನು ಕಾಪಾಡುವುದರಿಂದ ಅವಳು ಗಾಯತ್ರಿ, ಪ್ರೇರಿಸುತ್ತಾ ಬೆಳಗುವುದರಿಂದ ಆಕೆ ಸಾವಿತ್ರಿ, ವಾಕ್ ರೂಪದಿಂದ ಸೃಷ್ಟಿಸುವುದರಿಂದ ಆಕೆ ಸರಸ್ವತಿ. ಒಂದೇ ಈಶ್ವರ ಶಕ್ತಿಯನ್ನೇ ಆಯಾ ಗುಣಗಳಿಂದ ಕರೆದಿದೆ ಅಷ್ಟೇನೆ.
ಇಂತಹ ಶ್ರೇಷ್ಠವಾದ ಕೆಲಸವನ್ನು ಪದ್ಮನಾಭ ಆದಂತಹ ಆತನಿಗೆ ತಾಯಿ ಆಶ್ವಾಸನೆಯನ್ನು ಮಾಡಿ ಆಜ್ಞೆಯನ್ನೂ ಮಾಡ್ತಾಳೆ. ಪದ್ಮನಾಭನೇ ಪದ್ಮನೇತ್ರನೇ ಪದ್ಮಹಸ್ತದೊಳ್ ಅಭಯವೀವನೇ ಪದ್ಮದತಿ ಶಾಂಗವ ಪೊಂದುತ ಸೃಷ್ಟಿಯನು ಸಲವು ಮುದದಿ ಸರ್ವಾಂತರ ಅರಿತುದಳು ಒಳಗಿರುವ ಅರಿತದರೊಳಗಿರುವ ಪದ್ಮಸಿರಿ ದೇವತೆಯ ಹೃದಯದಿ ಹೊಂದಿ ವಿಶ್ವವ ಪಾಲಿಸು ಕಂದ ಎಂದು ಸಿರಿದಳು ಮಾತೆ. ವಿಳಸಿತ ಕೃಷ್ಣವೇಣಿ ಸುಸರಸ್ವತಿ ಸನ್ನುತ ತುಂಗಭದ್ರೆ ಮುಂಜುಳ ಕಪಿಲಾಂಗಿ ಭೀಮರತಿ ಸಂಗತ ಸೈಂಧವಿ ದೂತ ಪಾಪೆ ಮಂಗಳ ರುಚಿಪೂರ್ಣ ಪುಷ್ಕರಣಿ ಗೋಮತಿಯೆಂದೆನಿಸಿದ್ದ ನಿತ್ಯ ನಿರ್ಮಳೆ ಸಲೆಮಾಳ್ಕೆ ಹೈಮಮತಿ ಸದ್ವಿಮಳತ್ವಮಂ ಎಮ್ಮೊಳ್ ಆವಗಂ. ಈ ಪದ್ಯ ಒಂದು ವಿಶಿಷ್ಟವಾಗಿದೆ. ಅದರ ಅರ್ಥ ಹೀಗೆ: ವಿಳಸಿತ ಕೃಷ್ಣವೇಣಿ, ಕಪ್ಪಾದ ಕೂದಲುಳ್ಳವಳು. ಸುಸರಸ್ವತಿ, ಮಂಜುಳವಾದ ಮಾತಾಡುವವಳು. ಸೈಂಧವೇ, ಸಮುದ್ರ ರಾಜಕುಮಾರಿ ಲಕ್ಷ್ಮಿಯ ಗೆಳತಿ ಆಕೆ. ದೂತ ಪಾಪಿ, ಪಾಪನಾಶಿನಿ ಅವಳು. ತುಂಗಭದ್ರೇ, ಮಂಗಳ ಸ್ವರೂಪಿಣಿ. ಭೀಮರತಿ, ಶಿವನಲ್ಲಿ ಅನುರಕ್ತಳು ಆಕೆ. ಗೋಮತಿ, ವೇರವೇದ್ಯಳು ಅಂತಹ ಆಕೆ. ಎಮ್ಮೊಳ್ ಆವಗಂ ಸದ್ವಿಮಳತ್ವಮಂ ಸಲೆಮಾಳ್ಕೆ. ಆದಿನಾರಾಯಣಿ, ಪರಾಯಣಿ, ನಾದಮಯ ಗಜಲಕ್ಷ್ಮೀ. ಸತ್ವಗುಣಾಧಿದೇವತೆ, ಅಮರ ವಂದಿತ ಪಾದ ಪಂಕರುಹೇ. ವೇದ ಮಾತೆಯೇ, ವಿಶ್ವತೋ
ಜ್ಯೋತಿ ರೂಪಿಯೇ ನಾರೇ ಶಾರದೆ ಸರಸ್ವತಿಯು ಗಣಪತಿಯಷ್ಟೇ ಪೂಜ್ಯಳು. ಈಕೆಯ ಪೂಜೆಯಲ್ಲಿ ಜಾತೀಯತೆ ಇಲ್ಲ, ಗಂಡು ಹೆಣ್ಣೆಂಬ ಭೇದವಿಲ್ಲ. ನವರಾತ್ರಿ ಸಪ್ತಮಿಯ ಅಧಿದೇವತೆ ಈಕೆ. ಹಂಸವಾಹನೆ. ಹಂಸ ಮತ್ತು ಪದ್ಮ ಆಧ್ಯಾತ್ಮಿಕ ಪ್ರತೀಕಗಳು. ಹಂಸ ಆತ್ಮತತ್ವ, ತನ್ನ ಪರಿಪೂರ್ಣತೆಯನ್ನು ಅರಿತುಕೊಳ್ಳುವುದರ ಸಂಕೇತ ಅದು. ಪದ್ಮ ಹೃದಯ ತತ್ವದ ವಿಕಸನದ ಸಂಕೇತ. ಭೂವ್ಯೋಮ ಪಾತಾಳ ಲೋಕಗಳಲ್ಲಿ ಸಂಭಾವ್ಯವೆನಿಸಿಕೊಳ್ಳುವ ಅಖಿಲ ದೇವರ್ಕಳಿಂ ಸೇವ್ಯನಾದ ಅಜನ ಪಟ್ಟದ ರಾಣಿ ವರನೆ ಕಲ್ಯಾಣಿ ಫಣಿವೇಣಿ ವಾಣಿ ಕಾವ್ಯಂ ಇದು ಭುವನದೊಳ್ ಸಕಲ ಜನರಿಂದೇ ಸುಶ್ರೂಮ್ಯಂ ಅಪ್ಪಂತೆ ಎನ್ನ ವದನಾಬ್ಜದಲ್ಲಿ ನೀನೇ ವ್ಯಾಪಿಸಿದ್ದು ಅಮಲ ಸುಮತಿಯಂ ತಾ